ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ರೋಹಿತ್, ನೀವು ಹೇಳಿದ್ರಿ ಗಟ್ಸ್ ಇರಬೇಕು ರೇಸ್ ಮಾಡೋದಾದ್ರೆ ಅಂತ. ಅಫ್ಕೋರ್ಸ್ ಐ ಬಿಲೀವ್ ದಟ್. ಬಟ್ ಈವನ್ ನಾವು ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು. ಸೊ ನೀವು ಯಾವ ರೀತಿ ಸೇಫ್ಟಿ ತೊಗೊಳ್ತೀರಾ? ನಮ್ದು ಬಂದ್ಬಿಟ್ಟು ಬೇಸಿಕ್ ಥಿಂಗ್ ನಾವು ಫಿಟ್ ಆಗಿರಬೇಕು. ಅದೊಂದು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಮಸಲ್ ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಏನಂದರೆ ನಾವು ಹಾಕೋ ಎಕ್ವಿಪ್ಮೆಂಟಲ್ಲಿ ನಾವು ಕಾಂಪ್ರಮೈಸ್ ಮಾಡೋದಿಲ್ಲ. ಇವಾಗ ಹೆಲ್ಮೆಟ್ ಆಗಿರಲಿ, ನಾವು ಹೆಲ್ಮೆಟ್ ಬಂದುಬಿಟ್ಟು 2,000 ರೂಪಾಯಿ ಹೆಲ್ಮೆಟ್ ಹಾಕಿದ್ರೆ ಸೇಫ್ಟಿ ಅಂತ ಇಲ್ಲ. ಸೊ ನಮ್ಮ ಹೆಲ್ಮೆಟ್ಸ್ ಎಲ್ಲ ನೋಡಿದ್ರೆ ಬಂದ್ಬಿಟ್ಟು ಮಿನಿಮಮ್ ಕಾಸ್ಟ್ ಬಂದ್ಬಿಟ್ಟು 30,000. ಸೊ ಈ ಹೆಲ್ಮೆಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಆಗಿರಬಾರ್ದು. ಇಟ್ ಶುಡ್ ಬಿ ಲೈಟ್ ಆ್ಯಂಡ್ ಇಟ್ ಶುಡ್ ಬ್ರೇಕ್. ನಾವು ರೇಸಲ್ಲಿ ಬಿದ್ದರೆ ಹೆಲ್ಮೆಟ್ ಹೊಡೆದೋಗ್ಬೇಕು. ಏನಕ್ಕಂದರೆ ಅದು ಇಂಪ್ಯಾಕ್ಟ್ ಬಂದ್ಬಿಟ್ಟು ತಲೆಗೆ ಹೋಗಬಾರ್ದು. ಹೊಡೆದೋಗಿಲ್ಲ ಅಂದರೆ ಹೆಲ್ಮೆಟು ತಲೆಗೆ ಹೋಗುತ್ತೆ ಇಂಪ್ಯಾಕ್ಟ್. ಸೊ ಹೊಡೆದೋದ್ರೆ ಆ ಇಂಪ್ಯಾಕ್ಟ್ ಹಂಗೆ ಹೊಟ್ಟೋಯ್ತು. ಸೊ ಅದು ಒಂದು, ದಟ್ ಈಸ್ ಒನ್ ಮೇನ್ ಫ್ಯಾಕ್ಟರ್. ನೆಕ್ಸ್ಟ್ ಇಸ್ ಸೂಟ್, ನಮ್ಮ ರೈಡಿಂಗ್ ಸೂಟ್. ಇಟ್ ಈಸ್ ಮೇಡ್ ಔಟ್ ಆಫ್ ಕೆವ್ಲಾರ್ ಬಂದ್ಬಿಟ್ಟು ಬುಲೆಟ್ ಪ್ರೂಫ್ ವೆಸ್ಟ್ ಎಲ್ಲ ಮಾಡ್ತಾರಲ್ಲ, ಆ ಮೆಟೀರಿಯಲ್ ಮಾಡೋದು. ಸೊ ಪ್ರಿಫರೇಟೆಡ್ ಆಗಿರುತ್ತೆ. ಅದರಲ್ಲಿ ಇಟ್ ಬ್ರೀತ್ಸ್. ಸೊ ಅದು ಬಂದ್ಬಿಟ್ಟು ಸೇಫ್ಟಿ. ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಸೊ ಪ್ಲಸ್ ಗ್ಲೌಸು ಅಷ್ಟೇ ಕಾರ್ಬನ್ ಫೈಬರ್ ಮೆಟೀರಿಯಲ್, ಕೆವ್ಲಾರ್ ಎಲ್ಲ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಪ್ರೊಟೆಕ್ಟಿವ್. ಇವಾಗ ನಮ್ಮ ಸೂಟ್ ಬಂದ್ಬಿಟ್ಟು ಮಿನಿಮಮ್ 70,000-80,000 ಆಗುತ್ತೆ. ಹೆಲ್ಮೆಟ್ ಅಬೌಟ್ 30,000. ಗ್ಲೌಸ್ ಬಂದ್ಬಿಟ್ಟು ಒಂದು 15,000 ಪ್ಲಸ್ ಶೂಸ್ ಬಂದ್ಬಿಟ್ಟು ಕಾಫ್ ಮಸಲ್ ತನಕ ಇರುತ್ತೆ. ಆ್ಯಂಕಲ್ ಏನಕ್ಕಂದರೆ ಬಿದ್ದಿದ ತಕ್ಷಣ ಫಸ್ಟು ವೇಟ್ ಬೀಳೋದು ಬಂದ್ಬಿಟ್ಟು ಎಲ್ಬೋಸ್, ಆ್ಯಂಕಲ್ಸ್ ಆ್ಯಂಡ್ ರಿಸ್ಟ್. ಸೊ ವೆರಿ ಇಂಪಾರ್ಟೆಂಟ್. ನಮ್ಮ ಬಾಡಿ ಬಂದ್ಬಿಟ್ಟು ಫುಲ್ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದೆಲ್ಲ ನೋಡಿದ್ರೆ ಕೆಲವೊಂದು ಜನ ಹುಚ್ಚರು ಅನ್ಕೋತಾರೆ, ಕೆಲವೊಂದು ಜನ ಕಷ್ಟಪಟ್ಟಿದ್ದಾನೆ ಅನ್ಕೋತಾರೆ. ಆದರೆ ಅರ್ಥ ಮಾಡ್ಕೊಳ್ಳೋ ರೀತಿ ಅವ್ರದ್ದು. ಆದರೆ ನಾನು ಬಂದ್ಬಿಟ್ಟು ಈ ಸ್ಪೋರ್ಟ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಟ್ರ್ಯಾಕಲ್ಲೇ ಮಲಗಿದ್ದೀನಿ, ಲೇಡೀಸ್ ಬಾತ್ರೂಮಲ್ಲಿ ಸ್ನಾನ ಮಾಡಿದ್ದೀನಿ. ಏನಕ್ಕಂದರೆ ಲೇಡೀಸ್ ಬಾತ್ರೂಮ್ ಕ್ಲೀನಾಗಿರುತ್ತೆ ಟ್ರ್ಯಾಕಲ್ಲಿ. ಸೊ ಅದು ಒಂದು ಪ್ಲಸ್ ತುಂಬ ಕಷ್ಟಪಟ್ಟು ಎಲ್ಲ ಮಾಡಿ ಇದೆಲ್ಲ ಬಂದ್ಬಿಟ್ಟು ನಂದು ಬ್ರ್ಯಾಂಡ್ ನ್ಯೂ ಎಕ್ಸ್ಬಾಕ್ಸ್ ನನಗೆ ಯಾರೋ ನಮ್ಮ ಅಣ್ಣ ಬಂದ್ಬಿಟ್ಟು US-ಇಂದ ಗಿಫ್ಟ್ ತೊಗೊಂಬಂದ. ರೇಸ್ ಓಡ್ಸೋಕ್ಕೆ ಕಾಸಿಲ್ಲ, ಎಕ್ಸ್ಬಾಕ್ಸ್ ನನಗೆ ಮಾರಿಬಿಟ್ಟೆ. ಪ್ಲಸ್ ನನ್ನ ಹತ್ರ ಕಾರ್ ಇತ್ತು, ಆಮೇಲೆ ಬೈಕ್ಸ್ ಒಂದು 2-3 ಇತ್ತು, ಇಂಡಿಯನ್ ಬೈಕ್ಸ್ ಎಲ್ಲ ಮಾರಿ ಹೆಂಗೋ ರೋಲ್ ಮಾಡ್ತೀನಿ. ಇವಾಗ ಬಂದುಬಿಟ್ಟು ಐ ಹ್ಯಾವ್ ಕಮ್ ಟು ಒಂದು ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿದ್ದೀನಿ. ಇವಾಗ ಸಪೋರ್ಟ್ ಇಲ್ಲ, ನನಗೆ ಸಪೋರ್ಟ್ ಬೇಕು. ನನಗೆ ಬಂದುಬಿಟ್ಟು ಐ ಆಮ್ ನಾಟ್ ಟ್ರೈಂಗ್ ಟು ಮೇಕ್ ಮನಿ. ನನಗೆ ಕಾಸು ಮಾಡ್ಕೊಳ್ಳೋಕೆ ನಾನು ನೋಡ್ತಾ ಇಲ್ಲ. ನನ್ನ ಟ್ಯಾಲೆಂಟ್ನ ಬಂದ್ಬಿಟ್ಟು ಐ ವಾಂಟ್ ಟು ಶೋ, ಐ ವಾಂಟ್ ಅಚೀವ್ ಮೋರ್. ತುಂಬ ಜನ ಗೊತ್ತಿರಲ್ಲ ಸ್ಪೋರ್ಟ್ಸ್ ಬೈಕ್ ಅಂದರೆ ಏನೋ ಆ ಥರ ಲುಕ್ಸ್ ಬಂದುಬಿಟ್ರೆ ಅದೇ ಸ್ಪೋರ್ಟ್ಸ್ ಬೈಕ್ ಅಂದ್ಕೊಳ್ತಾರೆ. ಸೊ ಯಾವುದು ಇಂಪಾರ್ಟೆಂಟ್ ಆ್ಯಕ್ಚುಲಿ? CC ವೈಸ್ ನೋಡಬೇಕಾ? ಇಲ್ಲ, ಇವಾಗ ಬಂದ್ಬಿಟ್ಟು 2000 cc ಬೈಕ್ ಬಂದ್ಬಿಟ್ಟು 200 ಮೇಲೆ ಹೋಗಲ್ಲ. ಅದೇ ಥರ 600 cc ಬೈಕ್ 300 ತನಕನೂ ಹೋಗುತ್ತೆ. ಅದೇ ಡಿಪೆಂಡ್ಸ್. ಇವಾಗ ಕ್ರೂಸರ್ಸ್ಗೂ ಸ್ಪೋರ್ಟ್ಸ್ ಬೈಕು ಡಿಫ್ರೆನ್ಸ್ ಇದೆ. ಸ್ಪೋರ್ಟ್ಸ್ ಬೈಕ್ ಬಂದ್ಬಿಟ್ಟು ಫಾಸ್ಟಾಗಿ ಹೋಗುತ್ತೆ, ಕ್ರೂಸರ್ ಬೈಕ್ ಕ್ರೂಸ್ ಆಗುತ್ತೆ. ಸೊ ಅದೇ ಕನ್ಫ್ಯೂಸ್ ಮಾಡ್ಕೋತಾರೆ ಜನರು. 2000 cc ಗಾಡಿ ಇದೆ ಅಂದರೆ ಅದು ಏನು ದೊಡ್ಡ ವಿಷಯ ಅಲ್ಲ. ಸ್ಪೋರ್ಟ್ಸ್ ಬೈಕ್ ಅನ್ನೋದು ಬೇರೆ, ಅದು ಬೈಕರ್ಸ್ಗೆ ಅವ್ರ ಟೆಕ್ನಿಕಲ್. ಪ್ಲಸ್ ಏನಂದರೆ ನಮಗೆ ಸ್ಪೋರ್ಟ್ಸ್ ಬೈಕ್ ಕಾಂಪ್ಯಾಕ್ಟ್ ಆಗಿರುತ್ತೆ, ಎಷ್ಟು ಚಿಕ್ಕದಾಗಿದೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಪ್ಲಸ್ ಏನಂದರೆ ಈಚ್ ಇಸ್ ಲೈಕ್ ಜಪನೀಸ್ ಬಂದ್ಬಿಟ್ಟು ಇನ್ಲೈನ್ 4, 4 ಸಿಲಿಂಡರ್, 4 ಇಂಜಿನ್, ಇನ್ಲೈನ್ 4 ಸಿಲಿಂಡರ್ಸು. ಪ್ಲಸ್ ಎಲ್ಲ ಎಕ್ವಿಪ್ಮೆಂಟ್, ಮುಂದೆ ಡಬಲ್ ಡಿಸ್ಕು, ಹಿಂದೆ 1 ಡಿಸ್ಕು, ಬ್ರೇಕ್ ಟೈರ್ಸ್, ಬ್ರೇಕ್ಸು. ಪ್ಲಸ್ ಸಸ್ಪೆನ್ಷನ್ ಬಂದ್ಬಿಟ್ಟು ನಮ್ಮ ಇದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಸಸ್ಪೆನ್ಷನ್. ಇದು ಅಪ್ಸೈಡ್ ಡೌನ್ ಫೋಕ್. ಇದು ಬಂದ್ಬಿಟ್ಟು ಅಬೌಟ್ ಒಂದು 4-5 ಇಂಚಸ್ ಟ್ರಾವೆಲ್ ಮಾಡುತ್ತೆ. ಸೊ ನಮ್ಮ ಸರ್ಕ್ಯೂಟ್ ಯೂಸ್ ಬಂದ್ಬಿಟ್ಟು ಸಸ್ಪೆನ್ಷನ್ ಹಾರ್ಡ್ ಆಗಿರಬೇಕು. ಸೊ ಬೌನ್ಸ್ ಜಾಸ್ತಿ ಆಗಬಾರ್ದು ಅಂತ. ರೋಡಿಗೆ ಮಾಡೋಂಥ ಸಸ್ಪೆನ್ಷನ್ ಬೇರೆ, ಸಾಫ್ಟ್ ಆಗಿರಬೇಕು. ಸೊ ಟ್ರ್ಯಾಕಿಗೆ ಮಾಡೋದು ಬಂದ್ಬಿಟ್ಟು ಹಾರ್ಡ್ ಆಗಿರಬೇಕು. ಏನಕ್ಕಂದರೆ ನಮಗೆ ಬೌನ್ಸ್ ಆಗಬಾರದು. ಪ್ಲಸ್ ಹ್ಯಾಂಡ್ಲಿಂಗ್ ಫರ್ಮ್ ಆಗಿರುತ್ತೆ ಟ್ರ್ಯಾಕಲ್ಲಿ. ಥ್ಯಾಂಕ್ ಯು ರೋಹಿತ್. ನಮ್ಮ ಈ ಶೋಗೆ ಬಂದು ನಿಮ್ಮ ಬೈಕ್ ಪ್ಯಾಷನ್, ನಿಮ್ಮ ರೇಸ್ ಪ್ಯಾಷನ್ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಅಷ್ಟೇ ಅಲ್ಲ, ರೇಸಿಂಗ್ ಹೋಗೋದಾದ್ರೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂಶಗಳಿದೆ, ಯಾವುದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಬೇಕು ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ನಿಮ್ಮ ರೇಸಿಂಗ್ ಭವಿಷ್ಯ ಇನ್ನೂ ಹೆಚ್ಚು ಬೆಳೀಲಿ, ಇನ್ನೂ ಹೆಚ್ಚು ಸ್ಪಾನ್ಸರ್ಸ್ ನಿಮಗೆ ಸಿಕ್ಕಿ, ಇಷ್ಟೇ ಅಲ್ಲ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಾಧನೆ ಮಾಡಲಿ ಅಂತ ನಾವೆಲ್ಲ ವಿಶ್ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ, ಇದು ಈ ವಾರದ ನಮ್ಮ ಮೈ ಪ್ಯಾಷನ್ ವಿಶೇಷ. ಹೀಗೇನೆ ನಿಮಗೂ ಅಷ್ಟೇ ವೆಹಿಕಲ್ಗಳ ಬಗ್ಗೆ ಕ್ರೇಜ್ ಇದ್ದರೆ ಅದನ್ನ ನಮಗೆ ತಿಳಿಸಿ ಈ ನಮ್ಮ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ.